ನಮಸ್ಕಾರ ವೀಕ್ಷಕರೇ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ಕುಕ್ಕರ್ನಲ್ಲಿ ಅಡುಗೆ ಮಾಡುವಾಗ ತಿಳಿದಿರಬೇಕಾದಂತಹ ಮುಖ್ಯ ವಿಷಯಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಮತ್ತು ಕುಕ್ಕರ್ ಬ್ಲಾಸ್ಟನ್ನು ಯಾವ ರೀತಿ ತಡೆಗಟ್ಟಬಹುದು, ಯಾವೆಲ್ಲ ಟಿಪ್ಸನ್ನು ಫಾಲೋ ಮಾಡಬೇಕು ಅಂತ ಕೂಡ ತಿಳಿಸ್ಕೊಡ್ತೀನಿ. ಕುಕ್ಕರ್ನಲ್ಲಿ ಮುಖ್ಯವಾದ ಭಾಗ ಅಂತಂದರೆ ಕುಕ್ಕರ್ನ ಗ್ಯಾಸ್ಕೆಟ್ಗಳು. ಸೊ ಇದ್ರ ಕಡೆ ಹೆಚ್ಚಿನ ಗಮನವನ್ನು ವಹಿಸಿ. ಕುಕ್ಕರ್ನಲ್ಲಿ ಈಗ ಅಡುಗೆ ಮಾಡಬೇಕಾದ್ರೆ ಹಬೆಯನ್ನು, ತಾಪಮಾನವನ್ನು ಹಿಡಿದಿಡೋದೇ ಕುಕ್ಕರ್ನ ಗ್ಯಾಸ್ಕೆಟ್ಗಳು. ಇದು ಚೆನ್ನಾಗಿದೆಯಾ, ಹಾಳಾಗಿದೆಯಾ ಅಂಥೇಳಿ ಪರೀಕ್ಷೆ ಮಾಡ್ಕೊಳ್ತಾ ಇರಿ. 6 ತಿಂಗಳಿಗೊಮ್ಮೆ ಇದನ್ನು ಬದಲಾಯಿಸಿ. ಮತ್ತು ಪ್ರತಿ ಸಾರಿ ಕುಕ್ಕರ್ ವಾಶ್ ಮಾಡಬೇಕಾದ್ರೆ ಆ ಕುಕ್ಕರ್ನಲ್ಲಿರುವಂಥ ಗ್ಯಾಸ್ಕೆಟನ್ನು ತೆಗೆದು ನಂತರ ವಾಶ್ ಮಾಡಿ. ಯಾಕೆ ಅಂತಂದರೆ ಕುಕ್ಕರ್ ಗ್ಯಾಸ್ಕೆಟ್ ಏನಾದರೂ ಸ್ವಲ್ಪ ಹಾಳಾಗಿದ್ದರೆ, ಸ್ವಲ್ಪ ಸೀಳ್ಬಿಟ್ಟಿದ್ರೆ ಕುಕ್ಕರ್ ಬ್ಲಾಸ್ಟ್ ಆಗುವಂಥ ಸಾಧ್ಯತೆಗಳು ತುಂಬಾ ಹೆಚ್ಚಾಗಿರುತ್ತೆ. ಸೊ ಇದು ಮೊದಲನೇ ಒಂದು ಟಿಪ್. ಎರಡನೇ ಟಿಪ್ ಬಂದು ಪ್ರೆಷರ್ ಕುಕ್ಕರ್ನಲ್ಲಿ ಯಾವುದೇ ಕಾರಣಕ್ಕೂ ಈಗ ವಾಶ್ ಮಾಡಿದ್ಮೇಲೆ ಖಾಲಿ ಎಲ್ಲ ಇರುತ್ತೆ ಅಂತಂದಾಗ ಆ ಮುಚ್ಚಳವನ್ನು, ಲಿಡ್ಡನ್ನು ಕ್ಲೋಸ್ ಮಾಡಿ ಇಡಬಾರ್ದು. ಬದಲಿಗೆ ಮುಚ್ಚಳವನ್ನು ತಿರುಗಿಸಿ ಉಲ್ಟಾ ಮಾಡಿ ಅದನ್ನು ಇಡಬೇಕಾಗುತ್ತೆ. ಸೊ ಇದು ಎರಡನೆಯ ಟಿಪ್. ಮೂರನೆಯ ಟಿಪ್ ಬಂದು ಕುಕ್ಕರನ್ನು ತಗೊಂಡು ಬಹಳನೇ ವರ್ಷಗಳಾಗಿದ್ದರೆ ಅಥವಾ ಕುಕ್ಕರ್ ಏನಾದ್ರು ಸ್ವಲ್ಪ ಡ್ಯಾಮೇಜ್ ಆಗಿತ್ತು, ಹಾಳಾಗಿದೆ ಅಂತಂದರೆ ಹಾಗೆಯೇ ಬಳಸೋದಕ್ಕೆ ಹೋಗಬೇಡಿ ಅದನ್ನು. ಸೊ ಇದರಿಂದ ಕುಕ್ಕರ್ ಬ್ಲಾಸ್ಟ್ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಜೋಪಾನವಾಗಿರಿ. ಹಾಳಾಗಿದೆ ಅಂತಂದರೆ ಅದನ್ನು ಹಾಕಿ, ಆ ಹಳೆ ಕುಕ್ಕರನ್ನು ಹಾಕಿ ಹೊಸ ಕುಕ್ಕರನ್ನು ತಗೊಳ್ಳೋದು ಉತ್ತಮ. ಇಲ್ಲಾಂದರೆ ಕುಕ್ಕರ್ ಬ್ಲಾಸ್ಟ್ ಆದಮೇಲೆ ಸಾಕಷ್ಟು ಪ್ರಾಬ್ಲಮ್ ಆಗುತ್ತೆ. ಸೊ ಗೊತ್ತಿರುತ್ತೆ ನಿಮಗೆ ಕುಕ್ಕರ್ ಬ್ಲಾಸ್ಟ್ ಆದರೆ ಎಷ್ಟೆಲ್ಲ ತೊಂದರೆ ಆಗುತ್ತೆ ಅಂಥೇಳಿ. ಸೊ ಅದ್ರ ಕಡೆ ಹೆಚ್ಚಿನ ಗಮನವನ್ನು ನೀಡಿ. ಸೊ ಇದು ಒಂದು ಮೂರನೇ ಟಿಪ್. ಮತ್ತೊಂದು ವಿಷಯ ಕುಕ್ಕರ್ನ ವಿಷಯದಲ್ಲಿ ಅಂತಂದರೆ, ಅಡುಗೆ ಮಾಡುವಾಗ ಕುಕ್ಕರ್ನ ವಿಷಲನ್ನು ಕರೆಕ್ಟಾಗಿ ಹಾಕಿದ್ದೀರಾ ಅಂಥೇಳಿ ಪರೀಕ್ಷಿಸಿಕೊಳ್ಳಿ. ಕುಕ್ಕರ್ ವಿಷಲ್ ಹಾಳಾಗಿತ್ತು ಅಥವಾ ಅದು ಸರಿಯಾಗಿ ಕೂರ್ತಿಲ್ಲ, ಲೂಸ್ ಆಗಿದೆ ಅಂತಂದ್ರೂ ಮೇಲಿಂದೆಲ್ಲ ಏನಾಗುತ್ತೆ, ಹೀಟ್ ಜಾಸ್ತಿ ಆದಮೇಲೆ ಎಲ್ಲ ಸೋರ್ಕೊಂಡು ಬರೋಕ್ಕೆ ಶುರು ಆಗಿಬಿಡುತ್ತೆ. ಸೊ ಕುಕ್ಕರ್ನ ವಿಷಲ್ ಕಡೆ ಕೂಡ ಒಂದು ಗಮನವನ್ನು ವಹಿಸಬೇಕು. ಸರಿಯಾಗಿದೆಯಾ, ವಿಷಲ್ ಕರೆಕ್ಟಾಗಿ ಹಾಕಿದ್ದೀವ ಅಂಥೇಳಿ ಕುಕ್ಕರನ್ನು ಬಳಸೋದ್ರ ಕಡೆ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಂಡು ಎಚ್ಚರಿಕೆಯಿಂದ ಕುಕ್ಕರನ್ನು ಬಳಸಿ ಅಂಥೇಳಿ ಇವತ್ತಿನ ವಿಡಿಯೋ ಮೂಲಕ ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಸೊ ಫ್ರೆಂಡ್ಸ್, ಇವತ್ತು ನಾನೊಂದು ಒಳ್ಳೆ ಕುಕ್ಕರನ್ನು ತೊಗೊಂಡಿದ್ದೀನಿ. ಬಹಳನೇ ಖುಷಿ ಇದೆ. ತೊಗೊಂಡಿದ್ದೀನಿ ಅನ್ನೋಕ್ಕಿಂತ ನಮ್ಮ ಯಜಮಾನರು ಕೊಡಿಸಿದ್ದು. ಆ್ಯಕ್ಚುಲಿ ನಮ್ಮ ಮನೇಲಿ ಒಂದು ನಿಮಗೆಲ್ಲ ಏನಕ್ಕೆ ಕುಕ್ಕರ್ ಬಗ್ಗೆ ನಾನು ಒಂದಷ್ಟು ವಿಷಯಗಳನ್ನ ತಿಳ್ಕೊಂಡು ಶೇರ್ ಮಾಡಿದೆ ಅಂತಂದರೆ, ನಮ್ಮ ಮನೇಲಿ ಒಂದು 5-6 ವರ್ಷದಿಂದ ಒಂದು ಕುಕ್ಕರನ್ನು ಯೂಸ್ ಮಾಡ್ತಾಯಿದ್ವಿ. ಅದರಿಂದ ಜಾಸ್ತಿ ಕುಕ್ ಮಾಡ್ತಾ ಇರಲಿಲ್ಲ. ಇಲ್ಲಿ ಬಂದಮೇಲೆ ನಾನು ಮನೆ ಚೇಂಜ್ ಆದಮೇಲೆ ಆ ಕುಕ್ಕರಲ್ಲಿ ಅಡುಗೆ ಮಾಡೋಕ್ಕೆ ಶುರು ಮಾಡಿದ್ದು. ಒಂದು ಸತಿ ಗ್ಯಾಸ್ಕೆಟ್ ಹಾಳಾಗಿತ್ತು. ಸೊ ಅದನ್ನು ನಾನು ಅಬ್ಸರ್ವ್ ಮಾಡಿಲ್ಲ, ಹಾಕ್ಬಿಟ್ಟಿದ್ದೆ. ಸೊ ಸಡನ್ನಾಗಿ ಬ್ಲಾಸ್ಟ್ ಆಯಿತು. ನನಗೆ ಏನೂ ಗೊತ್ತಿಲ್ಲ. ದೇವ್ರ ದಯೆ, ಗ್ಯಾಸ್ ಸ್ಟವನ್ನು ಆಫ್ ಮಾಡಿ ನಾನು ದೂರಕ್ಕೆ ಓಡೋದೆ. ಎಲ್ಲ ಸೋರ್ಕೊಂಡು ಬಂದು ಸೊ ಅವಾಂತರ ಆಗಿತ್ತು. ಮೊನ್ನೆ ಸಂಕ್ರಾಂತಿ ಹಬ್ಬದ ದಿನ ನಾನು ಅದೇ ಕುಕ್ಕರ್ಗೆ ಏನು ಮಾಡಿದೆ, ಗ್ಯಾಸ್ಕೆಟ್ ಹಾಳಾಗಿದೆ, ಸೀಲ್ ಬಿಟ್ಕೊಂಡಿದೆ ಅಂಥೇಳಿ ಬೇರೆ ಗ್ಯಾಸ್ಕೆಟನ್ನು ಚೆನ್ನಾಗಿರೋದು ಹೊಸದೇ ತರಿಸಾಕಿದ್ದೆ. ಬಟ್ ಕುಕ್ಕರೇ ಹಳೇದಾಗಿತ್ತು ನೋಡಿ. ಹೊಸ ಗ್ಯಾಸ್ಕೆಟ್ ಹಾಕಿದ್ರು ಕೂಡ 1 ಸತಿ 2 ಸತಿ ಸರಿಯಾಗಿ ಅಡುಗೆ ಆಗ್ತಿತ್ತು ಅದರಲ್ಲೂ ಕೂಡ. ಬಟ್ ಆದರೆ ಫೈನಲಾಗಿ ಸಂಕ್ರಾಂತಿ ಹಬ್ಬದ ದಿನ ಪೊಂಗಲ್ ಮಾಡುವಾಗ ಭಾರಿ ಅಂದರೆ ಭಾರಿ ಅವಘಡ ಆಗಬೇಕಿತ್ತು. ಸೊ ಆ್ಯಸ್ ಯೂಶ್ವಲ್ ಮೊದಲು ಥರ ಏನು ನಾನು ಒಂದು ಸಮಯ ಪ್ರಜ್ಞೆ ಗ್ಯಾಸ್ ಸ್ಟವನ್ನು ಆಫ್ ಮಾಡಿ ದೂರ ಬಂದಿದ್ದಕ್ಕೆ ಸೊ ಅವತ್ತು ಕೂಡ ಸೇಫ್. 2 ಸತಿ ಈಗ ಆಗಿದೆ ಅಂಥೇಳಿ 3ನೇ ಸತಿ ಯಾಕೆ ರಿಸ್ಕು ಅಂತ ನಮ್ಮ ಹಸ್ಬೆಂಡ್ ಕರ್ಕೊಂಡೋಗಿ ಅವ್ರು ನನಗೆ ಈ ಸಲ ಅಲ್ಯೂಮಿನಿಯಂ ಕುಕ್ಕರ್, ಸೊ ಅಲ್ಯೂಮಿನಿಯಂ ಪಾತ್ರೆಗಳಲ್ಲಿ ನಾವು ಅಡುಗೆ ಮಾಡ್ಕೊಂಡು ತಿನ್ನೋದು ಅಷ್ಟು ಸೇಫ್ ಅಲ್ಲ ಅಂಥೇಳಿ ಆ ಒಂದು ಕುಕ್ಕರ್ ಏನಿತ್ತು, ಅದು ಮೊದಲಿದ್ದಿದ್ದು ಅಲ್ಯೂಮಿನಿಯಮ್ದು, ಅದನ್ನು ವಾಪಸ್ ಹಾಕಿದ್ರು. ಅದೊಂದು 250 ರೂಪಾಯಿಗೇನೋ ತೊಗೊಂಡ್ರು. ಹೊಸ ಸ್ಟೀಲ್ ಕುಕ್ಕರನ್ನು ಕೊಡಿಸಿದ್ದಾರೆ, ರ್ಯಾಲಿಸ್ ಅಂದು. ಇದ್ರ ಮೇಲೆ ಪ್ರೈಸ್ ಬಂದ್ಬಿಟ್ಟು 2300 ಈ ಥರ ಇದೆ. ಅವರು ಶಾಪವರು ವಾರಂಟಿ ಕಾರ್ಡ್ ಕೂಡ ಕೊಟ್ಟಿದ್ದಾರೆ, ಒಂದು 5 ವರ್ಷದ ವಾರಂಟಿ ಕಾರ್ಡ್. ಮತ್ತು ಸ್ಟೀಲ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ ನೋಡಿ ಅಂತ ಹೇಳ್ತಾಯಿದ್ರು. ಅವ್ರ ಪ್ರೈಸ್ ಬಂದ್ಬಿಟ್ಟು 1950 ರೂಪಾಯಿ, ಕಡಿಮೆ ಇಲ್ಲ ಅಂತಂದರು. ಫೈನಲಾಗಿ ನಮ್ಮ ಯಜಮಾನರು 1700 ರೂಪಾಯಿಗೆ ಈ ಒಂದು ಕುಕ್ಕರನ್ನು ತೊಗೊಂಡಿರೋದು. ಸೊ ಹಳೆ ಕುಕ್ಕರನ್ನು ಹಾಕಿ ಇದನ್ನು ತೊಗೊಂಡಿದ್ದು. ಚೆನ್ನಾಗಿದೆ ಈ ಕುಕ್ಕರ್. ಸ್ಟೀಲ್ ಕುಕ್ಕರ್ ನಾನು ಇದುವರೆಗೂ ಯೂಸ್ ಮಾಡಿರಲಿಲ್ಲ, ಇದೇ ಫಸ್ಟ್ ಟೈಮು. ಸೊ ಕುಕ್ಕರ್ ಬಗ್ಗೆ ನನಗೆ ಇದೊಂದು ವಿಷಯ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತೇಳಿ ಅನ್ನಿಸ್ತು. ಸೊ ಅದಕ್ಕೆ ಶೇರ್ ಮಾಡಿದ್ದೀನಿ. ಮತ್ತು ನಮ್ಮ ತಂದೆಗೆ ಶುಗರ್ ಇರೋದ್ರಿಂದ, ಮೇ ಬಿ ನಿಮ್ಮ ಮನೇಲಿ ಯಾರ ಮನೇಲಾದರೂ ವಯಸ್ಸಾದವ್ರು ಇರ್ತಾರೆ, ಶುಗರ್ ಇರುತ್ತೆ.
ಸೊ ಅವ್ರಿಗೆ ಹೆಲ್ಪ್ ಆಗ್ಬೋದು ಅಂತ ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಅವ್ರಿಗೆ ಶುಗರ್ ಇರೋದ್ರಿಂದ ಅವ್ರಿಗೆ ಕಾಲಿನಲ್ಲಿ ಆಗಾಗ ಗಾಯಗಳಾಗ್ತಾ ಇರುತ್ತೆ. ಮತ್ತು ಅವ್ರಿಗೆ ಸ್ಲಿಪ್ಪರ್ ಹಾಕ್ಕೊಂಡಿರ್ತಾರಲ್ಲ ಸಿಂಗಲ್ ಪಟ್ಟಿದ್ದು, ಗಾಡೀಲಿ ಬರಬೇಕಾದ್ರೆ 2 ಸತಿ ಮೊದಲೊಂದು ಸತಿ ಬಿದ್ದಿದ್ರು. ಮತ್ತು ಆ ಚಪ್ಪಲಿ ಬಿದ್ದೋಗೋದೇ ಗೊತ್ತಾಗಲ್ಲ ಅವ್ರಿಗೆ, ಕಾಲಲ್ಲಿ ಅದೇನು ಕಾನ್ಷಿಯಸ್ನೆಸ್ ಇರಲ್ವೋ ಏನೋ ಗೊತ್ತಿಲ್ಲ. ಅದೇ ಒಂದು ಸಲುವಾಗಿ 2 ಸತಿ ಬಿದ್ದಿದ್ದಾರೆ. ನಾನು ಲಾಸ್ಟ್ ಟೈಮ್ ಒಂದು ಸತಿ ಬಾಟಾ ಶೋರೂಮಲ್ಲೇ ಕರ್ಕೊಂಡೋಗಿ ಸ್ಲಿಪ್ಪರ್ ಕೊಡಿಸಿದ್ದೆ. ಬಟ್ ಆದರೂ ಕೂಡ ಅವರಿಗೆ ಅದಷ್ಟು ಸೆಟ್ ಆಗಿಲ್ಲ. ಹಾಗಾಗಿ ನಾನು ಮೀಶೋನಲ್ಲಿ ನೋಡಿ, ಇದು ಸಾಫ್ಟಾಗಿದೆ. ಶುಗರ್ ಪೇಷಂಟ್ಸ್ಗಳು ಹಾಕ್ಕೊಳ್ಳೋಕ್ಕೆ ಅಂತಲೇ ಈ ಥರ ಸಾಫ್ಟ್ ಸ್ಲಿಪ್ಪರ್ ಬರುತ್ತೆ. ಮತ್ತು ಬೆಲ್ಟ್ ಇದೆ ಅಲ್ವಾ, ಅವರಿಗೆ ಗಾಡಿನಲ್ಲಿ ಹೋಗಬೇಕಾದ್ರೆ ಬೀಳುತ್ತೆ ಅನ್ನೋ ಭಯ ಇರಲ್ಲ. ಮತ್ತು ಇದು ಕಂಫರ್ಟಬಲ್ ಆಗಿರುತ್ತೆ ಅಂಥೇಳಿ ನಾನು ಬುಕ್ ಮಾಡಿದ್ದೆ ಆನ್ಲೈನ್ ಥ್ರೂ. ಈ ಒಂದು ಸರ್ಟನ್ ಏಜ್ ಅಂತ ಕ್ರಾಸ್ ಆದಮೇಲೆ ನೋಡಿ ಸಾಕಷ್ಟು ಹೆಲ್ತ್ ಇಶ್ಯೂಸ್ ಬರೋಕ್ಕೆ ಶುರುವಾಗುತ್ತೆ. ಆ ಕಾಲಿಗೆ ಹಾಕೋ ಸ್ಲಿಪ್ಪರ್ ಬಿದ್ದೋಗೋದು ಕೂಡ ನಮ್ಮ ತಂದೆ ಗೊತ್ತಾಗಲ್ಲ ಪಾಪ. ಸೊ ಹಾಗಾಗಿ ಬೇರೆ ಸ್ಲಿಪ್ಪರ್ ಕೊಡಿಸಿದ್ರು ಕೂಡ ಅದರಿಂದ, ಈಗ ಬಾಟಾದಲ್ಲಿ ಕರ್ಕೊಂಡೋಗಿ ಕೊಡಿಸಿದ್ರು ಕೂಡ ಸಿಂಗಲ್ ಪಟ್ಟಿದ್ದು ಅದು ಕೂಡ ಅಷ್ಟು ಅವ್ರಿಗೆ ಕಂಫರ್ಟ್ ಆಗಲಿಲ್ಲ. ಸೊ ನಾನು ಹಂಗಾಗಿ ನೋಡಿ ಇದನ್ನು ನಾನು ಮೀಶೋನಲ್ಲಿ ಬುಕ್ ಮಾಡಿದ್ದೆ. ಈ ಸ್ಲಿಪ್ಪರ್ ಹಾನೆಸ್ಟ್ಲಿ ಹೇಳ್ಬೇಕಂದ್ರೆ ಅವ್ರಿಗೆ ತುಂಬಾ ಸೆಟ್ ಆಗಿದೆ. ಎಲ್ಲರೂ ಗಾಡೀಲಿ ಹೋಗಬೇಕು ಅಂತಂದಾಗ ಈ ಸ್ಲಿಪ್ಪರ್ನ ಯೂಸ್ ಮಾಡ್ತಿದ್ದಾರೆ. ಸೊ ನಿಮ್ಮ ಮನೇಲಿ ಕೂಡ ವಯಸ್ಸಾದವ್ರು ಇರ್ತಾರೆ ಅಂಥೇಳಿ ನಾನು ಈ ಒಂದು ಸ್ಲಿಪ್ಪರನ್ನು ತೊಗೊಂಡಿದ್ದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ವಲ್ಪ ಮಾಹಿತಿಯನ್ನು ಕೊಡೋ ಪ್ರಯತ್ನ ಮಾಡಿದ್ದೀನಿ. ಐ ಹೋಪ್ ನಿಮ್ಗೆ ಈ ಥರ ವಿಡಿಯೋಗಳು ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ನೋಡಿರಿ. ಹೊಡಿದ್ರಾ? ಥ್ಯಾಂಕ್ ಯು ಸೋ ಮಚ್. ಅದ್ರ ಜೊತೆಗೆ ಕುಕ್ಕರನ್ನು ಯೂಸ್ ಮಾಡೋವಂಥ ನಿಮ್ಮ ಅಕ್ಕ ತಂಗಿರು ಆ ಥರ ಏನಾದರೂ ಇದ್ದರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ಇತ್ತೀಚೆಗೆ ಯಾಕೆ ನೀವು ಜಾಸ್ತಿ ವ್ಲಾಗ್ಸ್ ಮಾಡ್ತಾಯಿಲ್ಲ, ಮೊದಲು ಥರ ಪರ್ಸ್ನಲ್ ವಿಷಯಗಳನ್ನು ಯಾಕೆ ಹೇಳ್ಕೊಳ್ತಾ ಇಲ್ಲ, ಜಾಸ್ತಿ ಮಕ್ಕಳನ್ನ ತೋರಿಸಲ್ಲ ವ್ಲಾಗಲ್ಲಿ, ನಿಮ್ಮ ಫ್ಯಾಮಿಲಿನೆಲ್ಲ ಅಷ್ಟು ತೋರಿಸಲ್ಲ, ಏನೋ ಸ್ಪೆಷಲ್ ಡೇ ಇದ್ದಾಗ ಮಾತ್ರ ವ್ಲಾಗ್ಸ್ ಮಾಡ್ತೀರಾ ಅಂಥೇಳಿ ಕೆಲವರು ಕೇಳ್ತಾ ಇರ್ತಾರೆ. ಸೊ ನಾನು ಆನೆಸ್ಟಾಗಿ ಹೇಳ್ತೀನಿ ನೋಡಿ, ಹೌದು ನೀವು ಹೇಳೋದೆಲ್ಲ ನಾನು ಫಾಲೋ ಮಾಡ್ತಾಯಿದ್ದೀನಿ. ಅದರಿಂದ ರೀಸನ್ ಕೂಡ ಇದೆ, ಅದು ನನಗೆ ಮಾತ್ರ ಗೊತ್ತು. ನಾನು ಏನೇ ಒಂದು ನಿರ್ಧಾರ ತೊಗೊಂಡ್ರು ಅದರಲ್ಲಿ ಅದು ಸರಿ ಇದೆ ಅಂತ ಅನ್ಸಿದ್ರೆ ಮಾತ್ರ ನಾನು ಆ ನಿರ್ಧಾರದ ಜೊತೆ ಬಲವಾಗಿ ನಿಲ್ತೀನಿ. ಸೊ ನಾನು ಹಾಗೆ, ನೀವು ಅರ್ಥ ಮಾಡ್ಕೊಳ್ತೀರಾ ನನ್ನ ಒಂದು ಪರಿಸ್ಥಿತಿಯನ್ನು, ಸಿಚುವೇಶನ್ನ ಅಂತ ನಾನು ಭಾವಿಸ್ತೀನಿ. ನೀವು ನನ್ನ ವಿಡಿಯೋ ನೋಡೋರು ನಾನು ಯಾವತ್ತೂ ಕೂಡ ಮೋಸ ಮಾಡಲ್ಲ. ನಿಮ್ಗೆ ಒಳ್ಳೆ ಕಂಟೆಂಟ್ ವೀಡಿಯೋಸ್ ಬೇಕು, ಒಳ್ಳೆ ಕಂಟೆಂಟ್ ವೀಡಿಯೋಸ್ನ ಖಂಡಿತವಾಗ್ಲೂ ಕೊಡ್ತೀನಿ. ಮತ್ತು ನೀವೇನಾದ್ರು ಕೇಳಿದ್ರು ಕೂಡ ನಾನು ಕಮೆಂಟ್ ಮೂಲಕನೇ ಬರೆದು ತಿಳಿಸಿರ್ತೀನಿ. ನನ್ನ ಸಲುವಾಗಿ ಏನಾದ್ರು ಕೇಳಿದ್ರೆ ನಾನು ಹೈಡ್ ಮಾಡೋದು ಆ ಥರ ಎಲ್ಲ ಏನೂ ಮಾಡಲ್ಲ. ನಾನು ಆನೆಸ್ಟಾಗಿ ನಡ್ಕೊಳ್ತಾ ಇದ್ದೀನಿ ಅಂಥೇಳಿ ನನಗೆ ಸಮಾಧಾನ ಅನ್ನೋದಿದೆ. ಹೌದು, ಪರ್ಸ್ನಲ್ ವಿಷಯಗಳನ್ನು ಶೇರ್ ಮಾಡೋದನ್ನು ನಾನೇ ಸ್ಟಾಪ್ ಮಾಡಿದ್ದೀನಿ. ಅದರಿಂದ ಕೆಲವು ಉದ್ದೇಶ, ಕಾರಣಗಳು ಇದ್ದೇ ಇದೆ. ಸೊ ಮೊಬೈಲ್ ಪೌಚ್ ಯಾವ್ದು ಹಾಕ್ಸ್ಕೊಂಡಿದ್ದೀನಿ ಕಮೆಂಟ್ ಮಾಡಿ ತಿಳಿಸಿ ಅಂತಂದರೆ ಕಮೆಂಟ್ ಮಾಡಿದ್ವಿ. ಕರೆಕ್ಟ್, ನಮ್ಮೆಲ್ಲರ ಪ್ರೀತಿಯ ಪುನೀತ್ ರಾಜ್ಕುಮಾರ್ ಸರ್ ಅವರ ಫೋಟೋನ ನನಗೆ ಇಷ್ಟ ಅಂಥೇಳಿ ನಮ್ಮ ಹಸ್ಬೆಂಡ್ ಹಾಕ್ಸ್ಕೊಟ್ರು. ಸೊ ತುಂಬಾ ಖುಷಿ ಆಯಿತು. ನಿಮ್ಗೆ ಇಷ್ಟ ಆಯಿತಾ? ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಮತ್ತೆ ಬರ್ತೀನಿ. ನೆಕ್ಸ್ಟ್ ವಿಡಿಯೋ ಐ ಥಿಂಕ್ ಹೋಮ್ ರೆಮಿಡಿ ವಿಡಿಯೋ ಬರಬಹುದು. ಸೊ ಬೆಳಗ್ಗೆ ಸಂಜೆ 2 ಟೈಮ್ ವಿಡಿಯೋ ಅಪ್ಲೋಡ್ ಮಾಡುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ಸೊ ನೋಡ್ತಾ ಇರಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಆಲ್. ಬಾಯ್.